ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮಗೆ ಎಲ್ಲಿಂದ ಅಂತಂತಂದರೆ 320. ಓಕೆ, 320 ಆಮೇಲೆ ಲೆವೆಲ್ ಬಂದುಬಿಟ್ಟು 240 ಸಮಥಿಂಗ್ ಏನೋ ಇತ್ತು. ಮೇಲ್ಗಡೆ ಬಂದುಬಿಟ್ಟು 450. ಓಕೆ, ಮೇಲ್ಗಡೆಯಿಂದ. ಬಟ್ ಮೇಲ್ಗಡೆನೂ ಕಮ್ಮಿ ಟಾರ್ಗೆಟ್ ಇದೆ, ಕೆಳಗಡೆನೂ ಕಮ್ಮಿ ಟಾರ್ಗೆಟ್ ಇದೆ ಅಂತ ಹೇಳಿದ್ದೆ. ಓಕೆನಾ, ಮಾರ್ಕೆಟ್ ಹೀಗೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಮಾಡೋದಿಲ್ಲ. ಓಕೆನಾ, ಸೊ ಯಾಕೆ ಹೀಗಾಗುತ್ತೆ ಅಂತಂತಂದರೆ ಅದರಲ್ಲಿ ಬೇರೆ ಮತ್ತೇನೋ ವಾರದ್ದೇನೋ ನ್ಯೂಸ್ ಇದೆ ಹೌದಾ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಏನಾದರೂ ಸ್ಟಾರ್ಟ್ ಆಗಿರಬೇಕು ಮತ್ತು ಫಾಲಿಂಗು ಗೊತ್ತಿಲ್ಲ. ಓಕೆನಾ, ಸೊ ನಾನು ನ್ಯೂಸ್ ಬಗ್ಗೆ ಟೋಟಲಿ ನಾನು ತಲೆ ಕೆಡಿಸ್ಕೊಳಲ್ಲ. ಚಾರ್ಟ್ ಏನು ಮೂವ್ ಆಗುತ್ತೋ ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ. ಓಕೆನಾ, ಸೊ ಈಗ ಏನಾಗುತ್ತೆ ಅಂತಂತಂದರೆ ಯಾವ ರೀತಿ ನಮ್ಮದು ಎನಲೈಸಿಸ್ ಇತ್ತು ಅಂದರೆ ಟೆಲಿಗ್ರಾಮ್ ಚಾನಲ್ ಸಹಿತ ಹೇಳಿದ್ದೆ ನಾನು ನಿಮಗೆ. ಓಕೆ, ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಹಾಕಿದ್ದೆ ಏನು ಅಂತಂತಂದರೆ 300 ಲೆವೆಲ್ಲು ಮತ್ತು 200 ಲೆವೆಲ್ಲು, ಇದ್ರ ಮೇಲ್ಗಡೆ ಹೋದರೆ ಕಾಲ್ ಆಪ್ಷನು, ಇದ್ರ ಕೆಳಗಡೆ ಬಂದರೆ ಪುಟ್ ಆಪ್ಷನು ಅಂತ ಹೇಳಿದ್ದೆ. ಓಕೆನಾ, ಸೊ ಅದು ನಿಮ್ಮ ಇಷ್ಟ. ನಾನದು ಟಾರ್ಗೆಟ್ ಏನೂ ಕೊಟ್ಟಿರಲಿಲ್ಲ. ಎನಲೈಸಸಲ್ಲಿ ಏನು ಮಾಡಿದ್ದೆ, 150 ಕೊಟ್ಟಿದ್ದೆ. 320ಇಂದ 350ಇಂದ 250, 250ಇಂದ 150 ಅಂತ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೂ ನಿಮಗೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ಈ ಮೂವ್ ಬಂದಿದೆ ಅಂದ್ಕೊಳ್ಳಿ. ಬಂದಿರಲಿಲ್ಲ ಅಂತಂತಂದರೆ ಇಲ್ಲಿ ರಿವರ್ಸ್ ಆಗಿತ್ತು ಅಂದರೆ ಏನು ಮಾಡ್ತಿದ್ರಿ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಟಾರ್ಗೆಟ್ ಏನಿದೆ 100 ಪಾಯಿಂಟು, ಭಾಳಾದರೆ 150 ಪಾಯಿಂಟು. ಈ ರೀತಿ ಏನಾದರೂ ಮೂವ್ ಬರಬೇಕಾದ್ರೆ ಬೇಕಾದರೆ ನೀವು 100ಇಂದ 200 ತೊಗೊಳ್ಳಿ, 150 ಪಾಯಿಂಟ್ ತೊಗೊಳ್ಳಿ, ನಾನು ಬೇಡ ಅನ್ನೋಂಗಿಲ್ಲ. ಅದನ್ನು ನೀವು ಟ್ರೈಲ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅದು. ಓಕೆನಾ, ಈಗ 50ಗೆ ಬರುತ್ತೆ ಅಂದ್ಕೊಳ್ಳಿ, ನಿಮ್ದು ಎಂಟ್ರಿಯಲ್ಲಿರುತ್ತೆ 25 ಇರುತ್ತೆ. ಇದನ್ನು ತೆಗೆದು SL ತೊಗೊಂಡು ಬಂದುಬಿಟ್ಟು 25ಗೆ ಹಾಕಬೇಕು. ಓಕೆನಾ, ಮತ್ತು 75ಗೆ ಹೋಯಿತು ಅಂದ್ಕೊಳ್ಳಿ, ಇದನ್ನು ತೆಗೆದು ಬಂದುಬಿಟ್ಟು 50ಗೆ ಹಾಕ್ಕೋಬೇಕು. ಓಕೆ, ಮತ್ತು 100ಗೆ ಹೋಯಿತು ಅಂದ್ಕೊಳ್ಳಿ, 100ಇಂದ 75ಗೆ ಶಿಫ್ಟ್ ಮಾಡಬೇಕು. ಈ ರೀತಿ 25 ಪಾಯಿಂಟು 25 ನಮ್ಮದು SL ಇರುತ್ತಲ್ಲ, ಅದೇ ರೀತಿ ನೀವೇನು ಮಾಡಬೇಕು, 25 ಟ್ರೈಲ್ SL ಮಾಡ್ಕೊತ ಹೋಗಬೇಕು. ಓಕೆನಾ, ಟ್ರೈಲ್ SL ಮಾಡಿಕೊಂಡು ಈ ರೀತಿ ಹೋಗ್ತಾ ಇರಬೇಕು. ಆಮೇಲೆ ನಾನು ನಿಮಗೆ ಇನ್ನೊಂದು ಹೇಳಿದ್ದೆ, ನಾನಂತೂ ಇಷ್ಟು ಬಿಗ್ ಟಾರ್ಗೆಟ್ ಕೊಟ್ಟಿರಲಿಲ್ಲ, ಓಪನ್ಲಿ ಹೇಳ್ತಿದ್ದೀನಿ. ಯಾಕಂತಂತಂದರೆ ನಾನು ಕಾಲ್ ಸೈಡು ಸ್ವಲ್ಪ ಕಮ್ಮಿನೇ ಇಡ್ತೀನಿ ಅಂತ ಹೇಳಿದ್ದೆ. ಕಾಲ್ ಸೈಡು ಪುಟ್ ಸೈಡ್ ಎರಡೂ ಸೈಡು. ಓಕೆನಾ, ಕಾಲ್ ಸೈಡ್ ಬೇಕಾದರೆ 150 ಹೋಗ್ತೀನಿ, ಪುಟ್ ಸೈಡ್ ಬೇಕಾದರೆ 100 ಪಾಯಿಂಟ್ ಹೋಗ್ತೀನಿ. ಬಟ್ ಕ್ಲಿಯರಾಗಿತ್ತು ಟ್ರೇಡು ಅಂತಂದರೆ ಇಲ್ಲಿ ಅಂತಂತಂದರೆ ಇಲ್ಲಿ 300 ಮತ್ತು 200 ಟೆಲಿಗ್ರಾಮ್ ಪ್ರಕಾರನೇ ಹಿಡಿದ್ರು. ಇಲ್ಲಿ ನೋಡಿ 300 ಮೇಲ್ಗಡೆ ಹೋಗಲಿಲ್ಲ. ಎನಲೈಸಸ್ ಪ್ರಕಾರ 320ನ. ಓಕೆ, ಇಲ್ಲಿಂದ 20 ಪಾಯಿಂಟ್ SL, 30 ಪಾಯಿಂಟ್ SL. ಅದಾದ ತಕ್ಷಣ ಟೆಲಿಗ್ರಾಮ್ ಚಾನಲ್ ಪ್ರಕಾರ 200. ಓಕೆನಾ, ಇಲ್ಲಿಂದ 150 ಟಾರ್ಗೆಟು. ಈ ರೀತಿ ಅಂದರೆ ಇಲ್ಲಿಂದ 350ಇಂದ ಬರ್ತದೆ. ನನಗೆ ಕ್ಲಿಯರ್ಲಿ ಹೇಳಿದ್ದೆ ನಾನು ನಿಮಗೆ ಎನಲೈಸಸಲ್ಲಿ 350ಇಂದ ಬಂದರೆ 250, 250ಇಂದ ಬಂದರೆ 150. ನಾನು ಇಲ್ಲಿಂದ 150 ಹೇಳ್ತಾ ಇಲ್ಲ. ಟೆಲಿಗ್ರಾಮ್ ಚಾನಲ್ ಪ್ರಕಾರ ನೀವು ಹೋಗಿದ್ರು 150 ಲೆವೆಲ್ ಅಂತಂದ್ರೂ ಇಲ್ಲಿಂದ ಒಂದೇ ಇದರಲ್ಲೇ ಕ್ಯಾಂಡಲಲ್ಲೇ ನಿಮಗೆ ಏನಿಲ್ಲ ಅಂತಂದ್ರೆ ಒಂದು 50 ಪಾಯಿಂಟ್ ಕೊಟ್ಟಿರುತ್ತೆ. ಓಕೆನಾ, ಸೊ ಆ ರೀತಿ ಸಿಂಪಲ್ಲಾಗಿ ಇಟ್ಕೋಬೇಕು ಮಾರ್ಕೆಟು. ಮತ್ತು ಇನ್ನೊಂದು ಏನು ಹೇಳಿದ್ದೆ ನಿಮಗೆ ನೆನಪಿದೇನೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ನಾನು ಜುಲೈ ಯಾವಾಗಿಂದ ಸ್ಟಾರ್ಟ್ ಆಗಿದ್ದೀನೋ ಅವಾಗಿಂದನೇ ಹೇಳ್ಕೊತಾನೆ ಬರ್ತಾಯಿದ್ದೆ, ನನಗೆ ಕ್ಯಾಂಡಲ್ ಮೇಲೆ ನಂಬಿಕೆ ಇಲ್ಲ ಅಂತ. ಓಕೆನಾ, ಯಾಕಂತಂದರೆ 3 ಫಾರ್ಮೇಷನ್ ಹೇಗಾಗಿತ್ತು, ಇದು ಡೈಮಂಡ್ ಪ್ರಕಾರ ಆಗಿತ್ತು ಹೌದಾ. ಜುಲೈ ಸ್ಟಾರ್ಟ್ ಆಗಿದ್ರೂ ಇನ್ನೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿರಲಿಲ್ಲ. ನಾನು ಇನ್ನೇನು ನಿಮಗೆ ಇದ್ರದ್ದು ಬಗ್ಗೆ ನಾನು ನಿಮಗೆ ಎಚ್ಚರ ಕೊಟ್ಟಿದ್ದೆ. ಇವತ್ತು ಸ್ಟಾರ್ಟ್ ಆಗಿದೆ ಕ್ಯಾಂಡಲ್ದು, ವೀಕ್ಲಿ ಕ್ಯಾಂಡಲು ಇವತ್ತು ಸ್ಟಾರ್ಟ್ ಆಗಿದೆ. ಬಟ್ ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಲೆವೆಲ್ ಸಹಿತ ಹೇಳಿದ್ದೆ ನಾನು, 287, 280 ಎಷ್ಟು ಲೋ ಇದೆ ಅಂಥೇಳಿ, 280 ಲೋ ಅಂತ ನಾನು ಹೇಳಿದ್ದೆ. ಓಕೆನಾ, ಅದು ಡೇ ಕ್ಯಾಂಡಲಲ್ಲಿ ನೋಡಿದ್ರೆ ಸಿಗ್ಬೋದು. ಒಂದು ನಿಮಿಷ ಇರಿ. ಡೇ ಕ್ಯಾಂಡಲಲ್ಲಿ ಲೋ ಬಂದುಬಿಟ್ಟು 348 ಇದೆ. ಓಕೆ, 348 ಇದೆ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ಹೇಳಿದ್ದೆ ನಾನು ನಿಮಗೆ, ಅದನ್ನು ನೀವು ನಿನ್ನೆ ವೀಡಿಯೋದಲ್ಲಿ ನೋಡ್ಕೊಂಬಿಡಿ ಕರೆಕ್ಟಾಗಿದೆಯೋ ಇಲ್ಲ ಅಂತ. ಸೊ ಅದು ಬ್ರೇಕ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಮತ್ತೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತು. ಓಕೆ, ಇದೂ ಯಾಕೆ ನಿಂತ್ಕೋತು ಅದು ವಾರದ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ ನಾನು ನಿಮಗೆ. ಆಮೇಲೆ ಇದನ್ನು ಹೇಳ್ಬಿಡ್ತೀನಿ ಏನು ಯಾಕೆ ಈ ರೀತಿ ಫಾಲಿಂಗ್ ಆಯಿತು ಅಂತಂತಂದರೆ. ಓಕೆ, ಇಲ್ಲಿ ನೋಡಿ ಮೇಲೋಯ್ತು ಕೆಳಗೆ ಬಂತು, ಮೇಲೋಯ್ತು ಕೆಳಗೆ ಬಂತು, ಇಲ್ಲೇ ರೇಂಜ್ ಬೌಂಡಲ್ಲಿ ಬಂತು. ಓಕೆನಾ, ಜೂನ್ 15ಇಂದ ಜುಲೈ 15 ಡೇಸ್ವರೆಗೂ, ಅಂದರೆ ಜುಲೈ 1ಸ್ಟ್ವರೆಗೂ 15 ಡೇಸ್ ಟ್ರೇಡಿಂಗ್ ಏನಿತ್ತಲ್ಲ, ಇದು ಟ್ರೇಡಿಂಗ್ ಸೆಕ್ಷನ್ನು ಒಂದು ಚೆನ್ನಾಗಿರಲಿಲ್ಲ. ಇಲ್ಲೆಲ್ಲ ಕಳ್ಕೊಂಡಿರ್ತೀರ ಅಂದ್ಕೊಳ್ಳಿ. ನಿಮ್ಮ ಕ್ಯಾಪಿಟಲ್ ಇಲ್ಲಿಂದ ಜೂನ್ 15ಇಂದ ಒಂದು 10 ಲ್ಯಾಕಿಂದ ತೊಗೊಂಡು ಬಂದಿರ್ತೀರ. ಓಕೆನಾ, ಕೂಡಿಟ್ಟು ನಿಮ್ಮ ಕ್ಯಾಪಿಟಲ್ ತೊಗೊಂಬಂದಿರ್ತೀರ. ಇಂಥ ಮಾರ್ಕೆಟಲ್ಲಿ ಏನು ಮಾಡಿಬಿಡ್ತೀರ, ನೀವು ಕಳ್ಕೊಂಡ್ಬಿಡ್ತೀರ. ಯಾವಾಗಲೂ ನಾನು ಅದೇ ಹೇಳ್ತಿದ್ದೀನಲ್ಲ, ಪ್ರೈಸ್ ಆಕ್ಷನ್ ಡೇನಲ್ಲಾದ್ರೂ ಇಷ್ಟೇ, ಆಮೇಲೆ ಇದು ಟ್ರೇಡಿಂಗ್ ಸೆಕ್ಷನಲ್ಲಾದ್ರೂ ಇಷ್ಟೇ. ಪ್ರೈಸ್ ಆಕ್ಷನ್ ಈ ರೀತಿ ಇರಬೇಕು ಹೌದಾ. ಯಾವಾಗಲೂ ಮಾರ್ಕೆಟ್ ಈ ರೀತಿ ಹೋಗಲ್ಲ. ಮಾರ್ಕೆಟ್ ಈ ರೀತಿ ಹೋದರೆ
ಎಕನಾಮಿ ಯಾವ ರೀತಿ ಅಪ್ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ, ಡೌನ್ ಅಂತ ಫೈಂಡ್ ಔಟ್ ಮಾಡ್ತೀರಾ, ಹೌದಲ್ವಾ? ಸೊ ಅದಕ್ಕೆ ಯಾವಾಗಲೂ ಓಕೆ ಇಂಡಿಯನ್ ಮಾರ್ಕೆಟ್ ಮೇಲಿದೆ, ಓಕೆ ಫಾರಿನ್ ಮಾರ್ಕೆಟ್ ಕೆಳಗಿದೆ, ಬಟ್ ಇದು ಇದ್ರೆ ಏನಾಗುತ್ತೆ, ಇಲ್ಲ ಸ್ಟೇಬಲ್ ಇದೆ ಅಂತ, ಎಲ್ಲೂ ಹೋಗ್ತಾಯಿಲ್ಲ. ಒಂದು 200 ಒಂದು 300 ಬರೀ ಇಲ್ಲೇ ಓಡಾಡ್ಕೊಂಡಿದ್ರೆ ಮಾರ್ಕೆಟ್ ಗ್ರೋತ್ ಆಗೋದಂಗೆ, ಹೌದಾ? ನಿಮ್ಮದು ಡೈಲಿ ನಾನು ಅದೇ ಹೇಳ್ತಿದ್ದೇನೆ, ನೀವು 100 ರೂಪಾಯಿ ನೀವು ಏನೋ ಒಂದು ಪಾಕೆಟ್ ಮನಿ ಅಂತ ಇಡ್ತಾ ಇರ್ತೀರ, ಓಕೆನಾ? ಅದು 100 ಹೋಗಿ 200 ಆಗುತ್ತೆ, 200 ಹೋಗಿ 300 ಆಗುತ್ತೆ, ಈ ರೀತಿ ಪ್ಲಸ್ ಹಾಕ್ಕೊಂಡೇ ಹೋಗ್ತಾ ಇರುತ್ತೆ. ನೀವು ತೆಗೆದಿಟ್ಟಂಗೆ 100 ರೂಪೀಸ್. ಮಾರ್ಕೆಟ್ನೂ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆನೇ ಹೋಗ್ತಾ ಇರುತ್ತೆ ಹೊರತು, ಇಲ್ಲ ಕೆಳಗಡೆ ಬರ್ತಾ ಇರುತ್ತೆ ಹೊರತು ಸೈಡಲ್ಲೇ ಇರೋಲ್ಲ. ಅದಕ್ಕೆ ಈ ಸೈಡ್ ವೇಸ್ ಏನು ಇತ್ತಲ್ಲ ಮಾರ್ಕೆಟಲ್ಲಿ, ಇದು ಒಂದೇ ಕ್ಯಾಂಡಲಲ್ಲೇ ಎಲ್ಲನೂ ವಾಶೌಟ್ ಮಾಡಿಬಿಡ್ತು. ಇದು ಬ್ರೇಕ್ಔಟ್ ಫೇಲರ್ ಅಂತ ನಾನು ಅದಕ್ಕೆ ನಿನ್ನೆನೂ ಹೇಳಿದ್ದೆ ನಾನು ನಿಮಗೆ. ಹಾಗಂತ ನಾನು ಬೇರೆ ಶೋ ಹೋಗಂಗಿಲ್ಲ, ಬುಲ್ಲಿ ಶೋ ಹೋಗಂಗಿಲ್ಲ. ಸ್ವಲ್ಪ ನನಗಿದು ಡೌಟ್ ಇದೆ ವೀಕ್ಲಿ ಕ್ಯಾಂಡಲಲ್ಲಿ. ಓಕೆ, ವೀಕ್ಲಿ ಕ್ಯಾಂಡಲ್ ಈಗ ನೋಡ್ಬೋದು ನೀವು. ವೀಕ್ಲಿ ಕ್ಯಾಂಡಲ್ ಈಗ ಜುಲೈನಲ್ಲಿ ಬಂದಿದೆ. ಓಕೆ, ಅದು ಡೈರೆಕ್ಟಾಗಿ 400 ಪಾಯಿಂಟ್ ತೊಗೊಂಡ್ಬಂದ್ಬಿಡ್ತು. ಸೊ ಈ ಕಾಯ್ದು ನೋಡಬೇಕಾಗಿದೆ. ಇದು ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೈನ್ ಯಾವುದಿದೆ ಅಂತಂತಂದರೆ 800 ಲೆವೆಲ್ ಅನ್ಕೋತೀನಿ. ಓಕೆ, 800 ಲೆವೆಲ್ಲು ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ನಾನು ಫೈಂಡ್ ಔಟ್ ಮಾಡಿದ್ದೀನಿ ಅಂತ. ಈಗ ನೀವು ಚಾರ್ಟನ್ನು ಒಂದು ಸತಿ ನೀವು ನೋಡ್ಕೊತಿದ್ರೆ ಕರೆಕ್ಟಾಗಿ ನಿಮಗೂ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಟ್ರೇಡ್ ಮಾಡ್ಕೋಬೋದು, ಯಾವ ರೀತಿ ಇಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಗೊತ್ತಾಯ್ತಲ್ಲ. ಈಗ ಎಕ್ಸಾಕ್ಟ್ಲಿ ನಾನು 800ಗೆ ಹಾಕಿದ್ದೀನಿ. ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ, 10-20 ಪಾಯಿಂಟ್, ಅದನ್ನು ತಲೆ ಕೆಡಿಸ್ಕೋಬೇಡಿ. ಈಗ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ, ಯಾವ ರೀತಿ ಮಾರ್ಕೆಟ್ ವರ್ಕ್ ಇದೆ. ಇಲ್ಲಿ ನೋಡಿದ್ರೆ 1 2 ಇದೊಂದು ಚೂರು ಮೇಲಿದೆ, 3 4 5 6. ಓಕೆ, ಸೊ ಇಲ್ಲಿ ನೋಡಬೇಕಾಗಿದೆ, ಇಲ್ಲಿ ಕಾಯ್ದು ನೋಡ್ಕೋಬೇಕಾಗಿದೆ ಏನಾಗಿದೆ ಅಂತ. ಬಟ್ ಇಲ್ಲಿಂದ ಇಲ್ಲಿ ಲೈನ್ ಏನಾದರೂ ತೊಗೊಂಡ್ರೆ ಇದು ಲೆವೆಲ್ ಎಲ್ಲಿ ಬರುತ್ತೆ, 23,600. ಹಾಗಂತ ನಾಳೆನೇ ಬರುತ್ತೆ ಅಂತ ಹೇಳಲ್ಲ, ಬಟ್ ನೋಡಬೇಕಾಗಿದೆ. ಇಲ್ಲೊಂದಿದೆ, ಓಕೆನಾ, ಇದಂತೂ ಹೇಳಿದ್ನಲ್ಲ ಫುಲ್ ಮಂತು ಈ ರೀತಿ ಆಗಿದೆ ಅಂತ 200 ಲೆವೆಲ್. ಸೊ ನೋಡೋಣ ಏನಾಗುತ್ತೆ. ಮಂತ್ಲಿ ಅನಲೈಸಿಸ್ ಸಹಿತ ಹೇಳಿದ್ದೀನಿ ನಾನು ನಿಮಗೆ, ಒಂದು ಸತಿ ಅದನ್ನು ನೋಡ್ಕೊಂಡ್ಬಿಡಿ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅಂತ. ಮಂತ್ಲಿ ಅನಲೈಸಿಸ್ಸು ಈ ರೀತಿ ನಾವು ಚಾರ್ಟನ್ನು ರೀಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ಈ ಲೈನ್ ತುಂಬ ಇಂಪಾರ್ಟೆಂಟೇ ಆಗಿರುತ್ತೆ, ಓಕೆನಾ, 800 ಲೆವೆಲು. ಇದ್ರ ಕೆಳಗಡೆ ಹೋದರೆ ಈ ಲೆವೆಲು, ಓಕೆ, ಅದಾದ ತಕ್ಷಣ ಮತ್ತೆ 24,000 ಕೆಳಗಡೆ ಬಂತು ಈ ಲೆವೆಲು. ಇವು ಎರಡರ ಮಧ್ಯದಲ್ಲಿ ಈಗ ಮಾರ್ಕೆಟ್ ಏನು ಮಾಡುತ್ತೆ ಅದನ್ನು ಕಾಯ್ದು ನೋಡಬೇಕಾಗಿದೆ. ಈಗ ಟ್ರೇಡಿಂಗ್ ಹೇಗೆ ಮಾಡೋದು ಅಂತಂತಂದರೆ ತುಂಬ ಕಷ್ಟ. ಇವತ್ತು ಏನಾದರೂ ಗಳಿಸ್ಕೊಂಡಿದ್ದರೆ ಓಕೆ, ಕೈಯಲ್ಲಿ ಹಿಡ್ತಾ ಇರಲಿ, ನಾಳೆ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಈ ವಾರ ಫುಲ್ ಮಾಡೋಕ್ಕೆ ಹೋಗ್ಬಿಡಿ. ಬೈ ಚಾನ್ಸ್ ನೀವೇನಾದರೂ ಗಳಿಸ್ಕೊಂಡಿದ್ರೆ ಓಕೆ, ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾನು ಪುಟ್ ಸೈಡ್ ಹೋಗೋಂಗಿಲ್ಲ. ಪುಟ್ ಸೈಡ್ ಹೋದ್ರೂ ಹೇಳ್ತಾ ಇದ್ದೀನಲ್ಲ 23,600 ಲೆವೆಲ್ವರೆಗೂ ಅಷ್ಟೇ ಹೋಗ್ತೀನಿ. ಸೊ ಅದಾದ ತಕ್ಷಣ ಈ ರೇಂಜ್ ಬೌಂಡ್ ಏನಿದೆಯಲ್ಲ, ಈ ರೇಂಜ್ ಬೌಂಡ್ ಬ್ರೇಕ್ ಆಗಿ ಇದು ತುಂಬಾ ದೂರ ಇದೆ, ಇಷ್ಟು ಬರೋರು ಬಿಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಏನಂತ ಮಾಡ್ತೀರಿ ಅಲ್ಲಿ, ಇಲ್ಲಿಂದ ಹೋಗ್ತಾ ಇದ್ದರೆ ನೀವು ಮತ್ತು ರಿಸ್ಕ್ ಟ್ರೇಡೇ ತೊಗೋಬೇಕಾಗುತ್ತೆ. ಇದು ಏನಾದರೂ ಇವತ್ತು ಕ್ಯಾಪ್ಚರ್ ಮಾಡಿದ್ದೀರಾ? ನಾನಂತೂ ಮಾಡಿಲ್ಲ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ನಮ್ಮದೇನು ಟಾರ್ಗೆಟ್ ಇತ್ತು 150 ಟಾರ್ಗೆಟ್ ಇತ್ತು, 150 ಟಾರ್ಗೆಟನ್ನು ತೊಗೊಳೋದು ಅಷ್ಟೇ ನಮ್ಮ ಕರ್ತವ್ಯ, ಹೌದಾ? ಅದನ್ನು ಬಿಟ್ಕೊಂಡು ಇದು ಎಷ್ಟು ಫಾಲ್ ಆಗುತ್ತೆ ಅದು ಗೊತ್ತಿಲ್ಲ. ಬೇಕಾದರೆ ಅದನ್ನು ಮಾಡ್ತೀನಿ ನಾನು, ಓಕೆನಾ. ಒಂದು 10 ಲಾಟ್ ಕ್ಯಾರಿ ಇದ್ದರೆ 1 ಲಾಟನ್ನು ನಾನೇನು ಮಾಡ್ತೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಿಟ್ಬಿಡ್ತೀನಿ, ಅದನ್ನು ಮಾಡ್ತೀನಿ. ಬಟ್ ಟೋಟಲಿ ಇದು 10 ಲಾಟ್ ಸೈಜನ್ನು ಇದು ನಾನು ಕ್ಯಾರಿ ಫಾರ್ವರ್ಡ್ ಮಾಡೋದು ನನ್ನ ಕೈಲಿಂದ ಸಾಧ್ಯ ಇಲ್ಲ. ಮತ್ತು ಬೇರೆಯವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನೋಡೋಣ ಮುಂದೆ ಹಂಗೆ ಏನಾದರೂ ನನ್ನ ಹತ್ರನೂ ಸುಮಾರು ದುಡ್ಡು ಬಂತು ಅಂತಂತಂದರೆ ಅವಾಗ ನಾನು ಎಲ್ಲ ಕ್ಯಾಪ್ಚರನ್ನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಅಂದರೆ 100 ರೂಪಾಯಿ ಇರೋದನ್ನು 500 ರೂಪಾಯಿವರೆಗೂ ಹೋಗೋವರೆಗೂ ಬಿಡೋದಿಲ್ಲ, ಹೌದಾ? ಆ ರೀತಿ ನಾನು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗಂತೂ ಧೈರ್ಯ ಇಲ್ಲ. ನಾನು 100 ರೂಪೀಸ್ ಇರೋದು 200ವರೆಗೂ ಆಗಕ್ಕೆ ಬಿಡ್ತೀನಿ. ಲಾಸ್ಟ್ 250, ಇದಕ್ಕಿಂತಲೂ ಮೀರಿ ಮ್ಯಾಕ್ಸಿಮಮ್ ಅಂದರೆ 300. ಅದು ಎಲ್ಲಿ ಅಂತಂತಂದರೆ ಇಲ್ಲಿಂದ ಇಲ್ಲಿ ಬರೋವರೆಗೂ ನಾನು 10 ಲಾಟಲ್ಲಿ ಹೇಳಿದ್ನಲ್ಲ, 10 ಲಾಟ್ ಇದ್ದರೆ 7 ಲಾಟ್ ತೆಗಿತೀನಿ. ಓಕೆ, ಇಲ್ಲಿಂದ ಮತ್ತೇನು ಮಾಡ್ತೀನಿ, 1 ಲಾಟ್ ಅಷ್ಟೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿರ್ತೀನಿ, ಆ ರೀತಿ. ಸೊ ಈಗ ಟ್ರೇಡ್ ಹೇಗೆ ಮಾಡೋದು ಅಂತಂತಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಈ ಲೆವೆಲ್ ಒಂದು, ಈ ಲೆವೆಲ್ ಒಂದು, ಈ ಲೆವೆಲ್ ಒಂದು, ಈ 3 ಲೈನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಹಾಕಿ ಇಟ್ಕೊಳ್ಳಿ. ಓಕೆ, 200. ಅದಾದ ತಕ್ಷಣ ಎಲ್ಲದಕ್ಕಿಂತಲೂ ಬೆಸ್ಟು ಅಂತಂದರೆ ಈ ರೀತಿ ಲೈನ್ ಹಾಕಿಟ್ಕೊಳೋದು ಬೆಸ್ಟ್. ಓಕೆ, ಇದು ನೋಡಿ ಎಕ್ಸಾಕ್ಟ್ಲಿ ಇಲ್ಲಿಗೆ ಬರುತ್ತೆ. ಇಲ್ಲೆರಡು ಲೈನು, ಇಲ್ಲೆರಡು ಲೈನು, ಇಲ್ಲೆರಡು ಲೈನು, ಇಲ್ಲೆರಡು ಲೈನು. ಇದು ಮಧ್ಯದಲ್ಲಿ ಏನಾಗುತ್ತೆ, ಅಕಸ್ಮಾತ್ ಇಲ್ಲಿ ಮಧ್ಯದಲ್ಲೂ ಆಗ್ತಾಯಿತ್ತು ಅಂದ್ಕೊಳ್ಳಿ, ಅದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ. ಈಗೆಲ್ಲ ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೆ ಇದೆಲ್ಲ ಹೇಳ್ಕೊಡೋದು ಆಗಂಗಿಲ್ಲ. ಸುಮ್ಮನೆ ಬಿಟ್ಬಿಡೋದು ಭಾಳ ಇಷ್ಟ ಅಂತ ಈಸಿಯಲ್ಲಿ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ ಪ್ರೈಸ್ ಆ್ಯಕ್ಷನ್
ಬ್ರೇಕ್ ಆಯಿತಾ, ಇಲ್ಲಿಂದ ಎಂಟ್ರಿ ತೊಗೊಳ್ಳಿ. ಯಾಕಂತಂದ್ರೆ ಇಲ್ಲಿ ನೋಡಿ ಡಬ್ಲ್ಯೂ ಪ್ಯಾಟ್ರನ್, ಹೌದಾ, ಗೊತ್ತಾಯ್ತಲ್ಲ ಐಡಿಯಾ. ಫರ್ದರ್ ನಾನು ಬೇಕಾದರೆ ಕಾಲ್ ಸೈಡ್ ಹೋಗ್ತೀನಿ. ಈ ರೀತಿ ಪ್ಯಾಟ್ರನ್ ಸಿಗಲಿ, ಏನಾದರೂ ಪ್ಯಾಟ್ರನ್ ಸಿಕ್ಕರೆ ಅದನ್ನು ನಾವು ಮಾಡ್ಕೋಬೇಕು. ಅದು ಹೇಗೆ ಸಿಗುತ್ತೆ ಅಂತಂತಂದರೆ, ಇಲ್ಲಿಂದ ಇಲ್ಲಿ ಡೌನ್ ಬಂತು ಅಂದ್ಕೊಳ್ಳಿ, ಇಲ್ಲಿ ಎಷ್ಟಿದೆ 800 ರೂಪಾಯಿ ಇದೆ. ಓಕೆ, ಇಲ್ಲೆಷ್ಟು ಬರುತ್ತೆ 830 ಬರುತ್ತೆ. ಓಕೆಪ್ಪ, ನಾನು ಇಲ್ಲಿಂದ ಬಿದ್ದಿದೆ ಮಾರ್ಕೆಟ್ ಮತ್ತು ಇಲ್ಲಿ ತೊಗೋತೀನಿ ಅಂತ. 830 930 ಮತ್ತು ಸೈಕಾಲಜಿಕಲ್ ನಂಬರ್ ಇದೆ. ಓಕೆ, 24K. ಅದಕ್ಕೆ ನಾನು ಏನು ಮಾಡ್ತೀನಿ, 930ಕ್ಕೆ ನಾನು ಕ್ವಾಂಟಿಟಿ ಸೈಜ್ನ ತೆಗಿತೀನಿ. 7 ಲಾಟ್ 10 ಲಾಟಲ್ಲಿ ತೆಗೆದ್ರೆ 7 ಲಾಟ್ ತೆಗಿತೀನಿ. 7 ಲಾಟಿಂದ ಮತ್ತು 970ವರೆಗೂ ನಾನು ಏನು ಮಾಡ್ತೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ 1 ಲಾಟು. ಇಲ್ಲಿಂದ ಫುಲ್ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಏನು ಮಾಡೋದಿದೆ, 150 ಪಾಯಿಂಟು 100 ಪಾಯಿಂಟ್ ಏನು ಕಮ್ಮಿನಾ ಡೈಲಿ. ಓಕೆ, ಡೈಲಿ ಇಷ್ಟು ತೊಗೊಳ್ತೀವಿ. ಇಲ್ಲಿಂದ ಅದೇ ಹೇಳಿದ್ನಲ್ಲ, 830ಇಂದ 930, 930ಇಂದ 24,030 ಬರುತ್ತೆ. ನಾನು ಇಲ್ಲಿ ಯಾಕೆ ತೆಗಿತೀನಿ, ಸೈಕಾಲಜಿಕಲ್ ನಂಬರ್ ಇದೆ, ಅಲ್ಲಿಂದ ಏನಾಗುತ್ತೋ ಮಾರ್ಕೆಟ್ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿಬಿಡ್ತೀನಿ, ನಾನು 930ಗೆ ಅಲರ್ಟ್ ಆಗ್ತೀನಿ. ನಂದು 10 ಲಾಟ್ಸ್ ಇದ್ದರೆ ಓಕೆ, ಅದರಲ್ಲಿ 7 ಲಾಟ್ ಎಕ್ಸಿಟ್ ಮಾಡ್ತೀನಿ. ಇಲ್ಲಿಂದ ಏನು ಮಾಡ್ತೀನಿ, ಮತ್ತು 970ಗೆ ಓಕೆ, 970ಗೆ ಫರ್ದರ್ ಇದನ್ನು 3 ಲಾಟ್ಸನ್ನು ತೊಗೊಂಬರ್ತೀನಿ. ಓಕೆ, ಹತ್ತಿರ ಬಂದಾಗ ಏನು ಮಾಡ್ತೀನಿ, ಇದನ್ನು ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟು ಇದನ್ನು 1 ಲಾಟ್ ಏನು ಮಾಡ್ತೀನಿ, ಬೇಕಾದರೆ ಇಟ್ಕೊಂಡು ಹೋಗ್ತೀನಿ. ಲಾಸ್ಟ್ 24:30ಇಂದ ಇಲ್ಲಿಂದ ಕಂಪ್ಲೀಟಾಗಿ ಎಕ್ಸಿಟ್ ಮಾಡಿಬಿಡ್ತೀನಿ. ಈ ರೀತಿ ಪ್ಲ್ಯಾನಿಂಗ್ ಇರಬೇಕು ಯಾವಾಗಲೂ ಮಾರ್ಕೆಟಲ್ಲಿ. ಓಕೆನಾ. ಸೊ ಕನ್ಫ್ಯೂಷನ್ ಇದ್ದರೆ, ಏನು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಓಕೆ, ಯಾಕಂತಂದರೆ ಇಲ್ಲಿ ಹಾಕಿದ್ದೀನಿ, ಮೇಲ್ಗಡೆ 2 ಲೈನು, ಮೇಲ್ಗಡೆ 2 ಲೈನು ಆಲ್ಮೋಸ್ಟ್ ನಾನು ತೋರಿಸೇ ಇದ್ದೀನಿ. ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಬಂದರೆ ನಾನು ಬುಲ್ಲಿಶ್ ಕಾಲ್ ಸೈಡ್ ಹೋಗೋಕ್ಕೆ ರೆಡಿ ಇದ್ದೀನಿ. ಓಕೆ, ಇಲ್ಲ ಅಂದರೆ ಇಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ಹಿಂಗೆ ಸಸ್ಟೈನ್ ಆಯಿತು, ಆ ರೀತಿ ಸಸ್ಟೈನ್ ಕೆಳಗಡೆನೂ ಬ್ರೇಕ್ ಆಗ್ಬೋದು, ಮೇಲ್ಗಡೆನೂ ಬ್ರೇಕ್ ಆಗ್ಬೋದು. ಇಲ್ಲಾಂದರೆ ಇಲ್ಲೇನೂ ಸಸ್ಟೈನ್ ಮಾಡ್ಬೋದು. ಇನ್ನೊಂದು ಏನು ಅಂತಂದ್ರೆ ನಂಗೆ ನೆನಪೋಯ್ತು, ಚೆನ್ನಾಗಿ ನೆನಪು ಬಂತು. ಯಾಕೆ ಸಸ್ಟೈನ್ ಇಲ್ಲಿ ಹೇಳಿದ್ರ ಎನಾಲಿಸಿಸಲ್ಲೇ ನೆನಪು ಬಂತು. ಏನು ಅಂತಂತಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ ನಾಳೆ. ಸೊ ಬಿ ಕೇರ್ಫುಲ್. ಓಕೆನಾ. ಅದು ₹1 ಇರೋದು ₹500 ಆಗಿದೆ ಇವತ್ತು, ಹೌದಾ. ನಾಳೆ ₹500 ಇರೋದು ₹1 ಮಾಡೋಕ್ಕೂ ಹೇಸಂಗಿಲ್ಲ ಮಾರ್ಕೆಟು. ಸೊ ಬಿ ಕೇರ್ಫುಲ್. ಇವತ್ತು ಯಾರ್ಯಾರು ದುಡ್ದಿದ್ದೀರೋ ಅದನ್ನು ಸೇಫರ್ ಸೈಡಾಗಿ ಇಟ್ಕೊಳ್ಳಿ. ಓಕೆ, ನಾಳೆ ಒಂದಿನ ಮಾಡಲಿಲ್ಲ ಅಂದರೆ ಏನೂ ಆಗಿರೋಂಗಿಲ್ಲ. ಮಾಡೋದಿದ್ದನ್ನು 1 ಲಾಟಲ್ಲಿ ಟ್ರೈ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.